ಈ ಮಾತಿಗೆ ಸಿಟಿ ರವಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಸಿಟಿ ರವಿ ಅವರು ಏನು ಮಾತನಾಡಿದ್ರು, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ನರೇಂದ್ರ ಸ್ವಾಮಿ ಹೇಳಿಕೆಗೆ ಸಿಟಿ ರವಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರು ಆ ರೀತಿ ಇರ್ತಾರೋ ಅಂಥವರು ಮಾತ್ರ ಅಂತಹ ಪದ ಬಳಸ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆ ಕಾರಣಕ್ಕೆ ಅವರ ಬಾಯಲ್ಲಿ ಅಂತಹ ಮಾತು ಬಂದಿದೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲವು ಯಾವ ಶಬ್ದಗಳನ್ನು ಬಳಸ್ತಾರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ನರೇಂದ್ರ ಸ್ವಾಮಿ ಅವರು ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ MLA ನನ್ನಂತವನ ಬಗ್ಗೆ ಹಾಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ, ಯಾರು ಹಂಗಿರ್ತಾರೋ ಹಂಗೆ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿ ಅವರದ್ದು ಈಗ ಅವ್ರ ಮಾತಿನ ದಾಟಿನ ನೋಡಿದ್ರೆ ನೌ ಹಿ ಈಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾತು ಬಂದಿದೆ. ಅದು ರಾಜಕೀಯವಾಗಿಯೂ ಇರ್ಬೋದು. ಅಂದ್ರೆ ಗೊತ್ತಾನೆ ಅದ್ರಲ್ಲಿ ಹುಟ್ಟಲ್ಲ, ಅಲ್ಲಿ ಅದರಿಂದ ಏನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ಅದಕ್ಕಾಗಿಯೇ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ. ಚಾಳಿ ಮನೆಮಕ್ಕಳಿಗೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ್ಯಾವುದು ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ಕೊಳ್ಳಿ. ಯಾರೋ ಎಲ್ಲೋ ಹೇಳಿಕೆಯನ್ನು ಕೊಟ್ಟರೆ, ಈಗ ನರೇಂದ್ರ ಸ್ವಾಮಿ ಕೊಟ್ಟಿದ್ದ ಹೇಳಿಕೆ, ಈಗ ಸಿದ್ದರಾಮಯ್ಯನವರು ಮೊನ್ನೆ ರಾಷ್ಟ್ರಪತಿಗಳ ವಿಚಾರದಲ್ಲಿ ಮಾತನಾಡಿದಂಥ ಏಕವಚನ ಪದ ಬಳಕೆ ಇದೆಯಲ್ಲ, ಈಗ ಅಲ್ಲಿಗೆ ಹೋಗಿ ಲಿಂಕ್ ಆಯಿತು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ವ, ಆ ರೀತಿಯಾಗಿ ಸಿಟಿ ರವಿ ಅವರು ಮಾತನಾಡ್ತಾ ಇದ್ದಿದ್ದು. ಅದೇ ಸಿದ್ದರಾಮಯ್ಯನವ್ರ ಚಾಳಿ ಈಗ ನರೇಂದ್ರ ಸ್ವಾಮಿಯವ್ರಿಗೆ ಬಂದಿದೆ ಅಂತ ಹೇಳಿ ಹೇಳಿಕೆಗಳು ಅವರವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಅವರ ಯಾವ ಪದಗಳನ್ನು ಬಳಕೆ ಮಾಡ್ತಾರೆ, ಆ ಪದ ಬಳಕೆಗಳು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಒಬ್ಬ ಜನಪ್ರತಿನಿಧಿಯಾಗಿ ಆ ರೀತಿಯಾಗಿ ಶಬ್ದ ಬಳಕೆ ಮಾಡೋದು ಜನ ಏನು ಅನ್ಕೋಬೇಕು?